ಇನ್ನು ಸದಾನಂದ ಗೌಡ್ರ ಆಡಿಯೋ ಬಗ್ಗೆ ನಾನು ಕೇಳಿಲ್ಲ, ಯಾರು ಮಾತನಾಡಿದ್ದಾರೆ ಅದರ ನೈಜತೆ ಬಗ್ಗೆ ಗಮನಿಸಬೇಕು ಎಂದಿದ್ದಾರೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೇಳಿಕೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ, ಅವರಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಕೇಂದ್ರವೇ ಮಾಡಿದೆ, ಏನೇ ಇದ್ರೂ ಕೂಡ ಕೇಂದ್ರವೇ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಶ್ರೀನಿವಾಸ್ ಪೂಜಾರಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರನವರನ್ನು ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ಹಾಗಾಗಿ ನಾವು ಮಧ್ಯೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ, ಹೇಳಿಕೆ ಕೊಡುವಂಥ ಹಕ್ಕು ನಾನು ಹೊಂದಿದೆ ಅಂತ ನನಗನ್ಸಿಲ್ಲ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರನವರನ್ನು ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ಹಾಗಾಗಿ ನಾವು ಮಧ್ಯೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ, ಹೇಳಿಕೆ ಕೊಡುವಂಥ ಹಕ್ಕು ನಾನು ಹೊಂದಿದೆ ಅಂತ ನನಗನ್ಸಿಲ್ಲ.